ನಮಸ್ಕಾರ ವೀಕ್ಷಕರೇ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ದೇಶದ ಪ್ರಧಾನಿಯಾಗಿ 25 ವರ್ಷಗಳು ಇತ್ತೀಚೆಗೆ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಇಡೀ ನಾಡು ಸಂಭ್ರಮಿಸಿದ್ದನ್ನು ನಾವು ಎಲ್ಲರೂ ಇವತ್ತು ಸ್ಮರಿಸ್ತಾ ಇದ್ದೀವಿ, ನೆನಪು ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನನ್ನದು ಒಂದು ಅಭಿಪ್ರಾಯವನ್ನು ಹೇಳ್ಕೋಬೇಕನ್ನುವಂಥ ಒಂದು ಅಭಿಲಾಷೆ. ಪ್ರಮುಖವಾಗಿ ನಾನು ಅವತ್ತು ಪತ್ರಿಕೋದ್ಯಮ ಪ್ರವೇಶ ಮಾಡಿ ಸುಮಾರು 1-2 ವರ್ಷ ಆಗಿತ್ತು ಮಾತ್ರ. ನಾನು ಕೂಡ ಆವಾಗೊಂದು ಸಣ್ಣ ಒಂದು ಆಂಗ್ಲ ಮಾಧ್ಯಮ ಪತ್ರಿಕೆಯಲ್ಲಿ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾಯಿದ್ದೆ. ಇವತ್ತೇನು ದೇವೇಗೌಡರು ಪ್ರಧಾನಿ ಆಗಿದ್ದಕ್ಕೆ ಎಲ್ಲರೂ ಸಂಭ್ರಮಿಸ್ತಾರೆ, ಆದರೆ ಅವತ್ತು ದೇವೇಗೌಡರು ಪ್ರಧಾನಿ ಆದಾಗ ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಸಂಭ್ರಮವನ್ನು ಪಟ್ಟಿರುವಂಥ ವಾತಾವರಣ ಇರಲಿಲ್ಲ. ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಜನಸಾಮಾನ್ಯರಲ್ಲೂ ಕೂಡ ದೇವೇಗೌಡರು ಪ್ರಧಾನಿ ಆಗಿದ್ದನ್ನು ಯಾರೂ ಕೂಡ ಅವತ್ತು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದೇವೇಗೌಡರಿಗೆ ಭಾಷೆ ಬರೋದಿಲ್ಲ, ಹಿಂದಿ ಬರೋಲ್ಲ, ಇಂಗ್ಲೀಷ್ ಬರೋಲ್ಲ, ಅವ್ರೇನು ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು. ಆಮೇಲೆ ಅವ್ರಿಗೆ ಆ ಹುದ್ದೆಗೆ ಅವರು ಸೂಕ್ತ ವ್ಯಕ್ತಿ ಅಲ್ಲ ಅನ್ನುವಂಥದ್ದು, ಭಾಳಷ್ಟು ಅವ್ರ ಬಗ್ಗೆ ಒಂದು ತಿರಸ್ಕಾರ ಮನೋಭಾವನೆ ರಾಜ್ಯದಲ್ಲಿತ್ತು. ಅದೇ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರಮಟ್ಟದ ರಾಜಕಾರಣಕ್ಕೆ ಹೋಗುವಂಥ ಅರ್ಹತೆ ಇರೋದು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ಮಾತ್ರ ಅನ್ನುವಂಥ ಒಂದು ಚರ್ಚೆ ಕೂಡ ಇತ್ತು. ಹೀಗಾಗಿ ಒಟ್ಟಾರೆ ದೇವೇಗೌಡರು ಪ್ರಧಾನಿ ಆದಂಥ ವಾತಾವರಣ ಏನಿತ್ತು ಅದು ಯಾರಿಗೂ ಕೂಡ ಒಂದು ಒಪ್ಪಿತವಾದಂಥ ಒಂದು ಪರಿಸ್ಥಿತಿ ಅವತ್ತಿರಲಿಲ್ಲ. ಹೀಗಾಗಿ ದೇವೇಗೌಡರು ಪ್ರಧಾನಿ ಆಗಿದ್ದಷ್ಟು ಕಾಲ ಕರ್ನಾಟಕದ ಜನ ಏನೂ ಹೆಮ್ಮೆ ಪಡಲಿಲ್ಲ. ಅವ್ರ ಬಗ್ಗೆ ಭಾಳಷ್ಟು ವಿರುದ್ಧವಾದಂಥ ಸುದ್ದಿಗಳು ಬರ್ತಾ ಇತ್ತು. ಆಮೇಲೆ ಅವರು 11 ತಿಂಗಳಾದ ಮೇಲೆ ರಾಜೀನಾಮೆ ಕೊಟ್ಟಾಗೂ ಕೂಡ ಅನೇಕ ಕಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗೆ ದೇವೇಗೌಡರು ಪ್ರಧಾನಿ ಆದಾಗ ಸಂಭ್ರಮಿಸದೇ ಇರುವಂಥ ಜನ ಇವತ್ತು ಕರ್ನಾಟಕದ ಜನ ಸಂಭ್ರಮಿಸ್ತಾ ಇದೆ. ಇದಕ್ಕೆ ಜನರದು ತಪ್ಪಲ್ಲ ಅಥವಾ ದೇವೇಗೌಡರು ಅದಕ್ಕೆ ಅರ್ಹರಲ್ಲ ಅಂತನಲ್ಲ. ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಹೆಮ್ಮೆ ಪಡುವಂಥ ಒಬ್ಬ ವ್ಯಕ್ತಿ ಅಂತ ನಾವು ಹೇಳಬೇಕಾಗಿತ್ತು. ಆದರೆ ಅವತ್ತಿನ ಒಂದು ವಾತಾವರಣ ಏನಿತ್ತು, ದೇವೇಗೌಡರು ಪ್ರಧಾನಿ ಆಗೋದನ್ನು ಈ ನಾಡಿನ ಜನ ಒಪ್ಪುವಂಥ ಮನಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ದಿಢೀರ ವಿದ್ಯಮಾನದಲ್ಲಿ ಅವರು ಪ್ರಧಾನಿ ಆಗ್ತಾರೆ, ಅವರ ಪ್ರಧಾನಿ ಹುದ್ದೆಗೆ ಸೂಕ್ತ ವ್ಯಕ್ತಿ ಅಲ್ಲ ಅನ್ನುವಂಥ ಒಂದು ಚರ್ಚೆ ನಡೆಯುತ್ತೆ. ಹೀಗಾಗಿ ದೇವೇಗೌಡರು ಪ್ರಧಾನಿ ಆದಂಥದ್ದನ್ನು ಈ ರಾಜ್ಯ ಅವತ್ತು ಸಂಭ್ರಮಿಸಿರಲಿಲ್ಲ. 25 ವರ್ಷಗಳ ನಂತರ ಸಂಭ್ರಮಿಸುವಂಥ ಒಂದು ಮನಸ್ಥಿತಿ ಬಂದಿದೆ. ಇದು ಕೇವಲ ರಾಜಕೀಯ ಕ್ಷೇತ್ರ ಅಂತಲ್ಲ, ಚಲನಚಿತ್ರರಂಗದಲ್ಲೂ ಇದನ್ನು ನಾವು ಕಾಣ್ಬೋದು. ಹಿಂದೆ ಏನು ವಿಷ್ಣುವರ್ಧನ್ ಅವರು ಹಿಂದಿ ಸಿನಿಮಾದಲ್ಲಿ ನಟನೆ ಮಾಡಿದಾಗ ಅವ್ರ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಅವ್ರನ್ನ ಬಹಿಷ್ಕಾರ ಮಾಡಬೇಕನ್ನುವಂಥ ಕೂಗು ಕೂಡ ಕೇಳಿಬರುತ್ತೆ. ಇವತ್ತು ನಮ್ಮ ಕನ್ನಡದ ನಟರು ಹಿಂದಿ, ತಮಿಳು, ತೆಲುಗು ಭಾಷೆಯಲ್ಲಿ ಮಾಡಿದರೆ ನಾವು ಹೆಮ್ಮೆ ಪಡ್ತೀವಿ, ಅವರು ಬಹುಭಾಷಾ ನಟರು ಅಂತ ಹೆಮ್ಮೆ ಪಡ್ತೀವಿ. ಆದರೆ ಅದೇ ವಿಷ್ಣುವರ್ಧನ್ ಅವರು ಬೇರೆ ಭಾಷೆಯಲ್ಲಿ ಮಾಡಿದಾಗ ಅದನ್ನು ನಮ್ಮ ಕರ್ನಾಟಕದ ಜನ, ಕರ್ನಾಟಕದ ಚಿತ್ರರಂಗ ಸಹಿಸ್ಕೊಂಡಿರಲಿಲ್ಲ. ಹೀಗೆ ಇವತ್ತು ಮನಸ್ಥಿತಿ ಸಾಕಷ್ಟು ಬದಲಾಗಿದೆ, ಜನರು ಬದಲಾಗಿದ್ದಾರೆ, ಅದನ್ನು ಸ್ವೀಕರಿಸುವಂಥ ಮನೋಭಾವನೆ ಬಂದಿದೆ. ಹೀಗಾಗಿ ಒಟ್ಟಾರೆ ಸನ್ನಿವೇಶ, ಸಂದರ್ಭಗಳು ಕೆಲವೊಂದು ಸರ್ತಿ ನಮ್ಮವರು ಮಾಡಿದ ಸಾಧನೆಯನ್ನು ಕೂಡ ನಾವು ನೋಡಿ ಸಂಭ್ರಮಿಸದೇ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ಅನ್ನೋದಕ್ಕೆ ಈ 2 ಘಟನೆಗಳನ್ನು ನಾನು ಸ್ಮರಿಸ್ತಾ ಇದ್ದೀನಿ. ಹೀಗಾಗಿ ಭಾರತದ ರಾಜಕೀಯ ಕ್ಷೇತ್ರಕ್ಕೆ ದೇವೇಗೌಡರು ಕೊಟ್ಟಿರುವಂಥ ಕೊಡುಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನ್ ಅವರು ಕೊಟ್ಟಿರುವಂಥ ಕೊಡುಗೆ ಅವಿಸ್ಮರಣೀಯ ಮತ್ತು ಅವರು ಸದಾ ಒಂದು ರೀತಿಯ ಗೌರವಕ್ಕೆ ಅರ್ಹರು ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.